ನವೆಂಬರ್ ಕಿಚ್ಚಿನ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿದ್ದಾರೆ. ಹಾಸನಾಂಬೆ ಬಳಿಕ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದಿದ್ದಾರೆ. ಸಿಎಂ ಕುರ್ಚಿಗಾಗಿ ರಾಯರ ಬಳಿ ಡಿಸಿಎಂ ಡಿಕೆಶಿ ಸಂಕಲ್ಪ ಮಾಡಿದ್ರ. ಡಿಕೆಶಿ ದಂಪತಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದುಕೊಂಡಿದ್ದಾರೆ. ಬೃಂದಾವನದಲ್ಲಿ ರಾಯರಿಗೆ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೃಂದಾವನದಲ್ಲಿ ರಾಯರ ಮುಂದೆ ಜಪ ಮಾಡಿದ್ದಾರೆ ಡಿಸಿಎಂ. ಶ್ರೀ ಸುಬುಧೇಂದ್ರ ಮಠದಿಂದ ಆಶೀರ್ವಾದ ಪಡ್ಕೊಂಡ್ರು. ಡಿಸಿಎಂ ಡಿಕೆಶಿ ದಂಪತಿಗೆ ಮಠದಿಂದ ಶಾಲು ಹೊದಿಸಿ ಆಶೀರ್ವಾದ ಮಾಡಿದ್ರು. ಸರ್ಕಾರ ರಚನೆ ಬಳಿಕ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶ್ರೀ ಸುಬುಧೇಂದ್ರ ತೀರ್ಥರಿಂದ ಆಶೀರ್ವಾದ ಪಡೀತಾ ಇದ್ದಾರೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಡಿಕೆಶಿ ದಂಪತಿ ರಾಯರ ದರ್ಶನ ಪಡೆದು ಸಂಕಲ್ಪ ಮಾಡಿದ್ರ ಡಿಕೆ ಶಿವಕುಮಾರ್. ಸರ್ಕಾರ ರಚನೆಯಾದ ಮೇಲೆ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆಯ ದರ್ಶನ ಪಡೆದುಕೊಂಡ್ರು. ಅದಾದ ಮೇಲೆ ಈಗ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನ ಪಡ್ಕೊಂಡಿದ್ದಾರೆ. ಸಿಎಂ ಕುರ್ಚಿಗಾಗಿ ರಾಯರ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಮಾಡಿಕೊಂಡ್ರ. ದಂಪತಿಗಳು ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಪಡೆದುಕೊಂಡ್ರು. ಇನ್ನು ಮಂತ್ರಾಲಯದಲ್ಲಿ ಡಿಸಿಎಂ ಡಿಕೆಶಿ ಟೆಂಪಲ್ ರನ್ ಮಾಡಿದ್ದು, ರಾಯರ ಸನ್ನಿಧಾನದಲ್ಲಿ ಡಿಕೆ ಶಿವಕುಮಾರ್ ತುಲಾಭಾರ ನೆರವೇರಿದೆ. ಶ್ರೀಮಠದಲ್ಲಿ ತುಲಾಭಾರ ನೆರವೇರಿಸಿದ್ದಾರೆ ಮಠದ ಅರ್ಚಕರು. ಡಿಕೆಶಿ ತೂಕದಷ್ಟು ಬೆಲ್ಲ ಇಟ್ಟು ರಾಯರಿಗೆ ತುಲಾಭಾರ ಸೇವೆ ನೆರವೇರಿಸಿದ್ದಾರೆ. ರಾಯರ ಅನುಗ್ರಹಕ್ಕಾಗಿ ತುಲಾಭಾರ ಸೇವೆಯನ್ನ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದು, ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದಿದ್ದಾರೆ ಡಿಕೆಶಿ ದಂಪತಿ. ತುಲಾಭಾರ ನೆರವೇರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಬೃಂದಾವನದ ದರ್ಶನ ಪಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ದಂಪತಿ, ಮತ್ತೊಂದು ಕಡೆ ತುಲಾಭಾರ ನೆರವೇರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಯತೀಂದ್ರ ಸ್ಟೇಟ್ಮೆಂಟ್ ಈಗ ರಾಜಕೀಯ ಸಂಚಲನ ಸೃಷ್ಟಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಪ್ರಗತಿಪರವಾದ ಮಾರ್ಗದರ್ಶನ ಮಾಡೋದಕ್ಕೆ ಒಬ್ಬ ನಾಯಕ ಬೇಕು. ಜಾರಕಿಹೊಳಿ ಅವರು ಅಂತಹ ಜವಾಬ್ದಾರಿ ವಹಿಸಿಕೊಳ್ಳಬಹುದು. ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶನ ನೀಡಬಹುದು ಅನ್ನೋ ನಂಬಿಕೆ ನನಗಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿದ್ದಾರೆ. ಹಾಸನಾಂಬೆಯ ದರ್ಶನ ಪಡೆದ್ರು. ಅದಾದ ಮೇಲೆ ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ರಚನೆ ಆದ್ಮೇಲೆ ಇದೇ ಮೊದಲನೇ ಸಲ ರಾಯರ ಭೇಟಿಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಬೃಂದಾವನದ ಮುಂದೆ ಕೆಲವು ಹೊತ್ತು ಕೂತು ಧ್ಯಾನ ಮಾಡಿದ್ರು. ಅದಾದ ಮೇಲೆ ಸುಬುಧೇಂದ್ರ ಶ್ರೀಗಳಿಂದ ಆಶೀರ್ವಾದ ಪಡೆದ್ರು. ನಂತರ ತುಲಾಭಾರ ಸೇವೆ ನೆರವೇರಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನವೆಂಬರ್ ಕ್ರಾಂತಿ ಆಗತ್ತಾ? ಆ ಕ್ರಾಂತಿ ಯಾರ ಪರವಾಗಿರುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಮಂತ್ರಾಲಯದಲ್ಲಿ ಮುಂದುವರೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ರಾಯರ ದರ್ಶನದ ನಂತರ ಪಂಚಮುಖಿ ಆಂಜನೇಯನಿಗೆ ಡಿಕೆಶಿ ಪೂಜೆ ಸಲ್ಲಿಸಿದ್ದಾರೆ. ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆ ಬಳಿಕ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಆಂಜನೇಯ ಸಮಾಜ ಸೇವಕ. ಇಂದು ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತನಿಗೆ ಹಾಗೂ ಭಗವಂತನಿಗೆ ಬಿಟ್ಟಿದ್ದು, ನಾನುಂಟು ಆಂಜನೇಯ ಉಂಟು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮೊದಲಿಗೆ ರಾಯರ ದರ್ಶನ ಪಡೆದು ಸುಬುಧೇಂದ್ರರ ಆಶೀರ್ವಾದ ಪಡೆದು ತುಲಾಭಾರ ನೆರವೇರಿಸಿ ಅದಾದ ಮೇಲೆ ಪಂಚಮುಖಿ ಆಂಜನೇಯನಿಗೆ ಪೂಜೆ ಸಲ್ಲಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಪಂಚಮುಖಿ ಆಂಜನೇಯನ ಮುಂದೆ ಕೂತು ಪೂಜೆ ಸಲ್ಲಿಸ್ತಾ ಇರೋ ದೃಶ್ಯ ನೀವೀಗ ನೋಡ್ತಾ ಇದ್ದೀರಿ. ರಾಮನ ತಂದೆ ದಶರಥ ಮಹಾರಾಜ. ಎಲ್ಲೂ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ಒಬ್ಬ ಸಮಾಜದ ಒಬ್ಬ ದೊಡ್ಡ ಸೇವಕ.
ಆ ಸೇವಕನ ಪಾದಕ್ಕೆ ಬಂದು ಇವತ್ತು ನಾನು ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ ನನಗೆ ನಮ್ಮೆಲ್ಲ ಸ್ಥಳೀಯ ಶಾಸಕರುಗಳು ಮಂತ್ರಿಗಳು ಎಲ್ಲ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಂದು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು, ಆಂಜನೇಯ ಉಂಟು. ರಾಮನ ತಂದೆ ದಶರಥ ಮಹಾರಾಜ. ರಾಮನ ತಂದೆ ದಶರಥ ಮಹಾರಾಜ. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಪಂಚಮುಖಿ ದೇಗುಲದ ಅರ್ಚಕ ಶ್ಯಾಮ ಆಚಾರ್ಯ ಭವಿಷ್ಯ ನುಡಿದಿದ್ದಾರೆ. ಪಂಚಮುಖಿ ಪ್ರಾಣದೇವರು ರಾಯರ ಅನುಗ್ರಹ ಡಿಕೆಶಿಗೆ ಇದೆ. ಪಂಚಮುಖಿ ಆಂಜನೇಯನಿಗೆ ಜೇನುತುಪ್ಪದ ಅಭಿಷೇಕ 108 ಮಂತ್ರ ಹೇಳಿ ಡಿಕೆಶಿ ಪೂಜೆ ಮಾಡಿರೋದು ವಿಶೇಷ. ಬುಧವಾರ ಸ್ವಾತಿ ನಕ್ಷತ್ರ ವಿಶೇಷ ದಿನ ಪುಷ್ಪಾರ್ಚನೆ ಮಾಡಿದ್ದಾರೆ ಅಂದಿದ್ದಾರೆ. ಮಂತ್ರಾಲಯಕ್ಕೆ ಹೋಗಿ ಗುರುಗಳ ದರ್ಶನ ಪಡೆದು ಮತ್ತು ಪಂಚಮುಖಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ಅವರ ವಿಶೇಷ ಮನಸ್ಸಿನಲ್ಲಿ ಏನಿದೆ, ಅದು CM ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಒಂದು ಆಸೆ ಇದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದರ್ಶನ ಪಡ್ಕೊಂಬರ್ತಾರೆ, ಪೂಜಾ ಪುನಸ್ಕಾರ ಮಾಡಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಸಹ ಪೂಜೆಯನ್ನು ಮಾಡಿಸಿದ್ದಾರೆ. ಏನ್ರಿ ಅದು ಪುಷ್ಪಾರ್ಚನೆ ಮಾಡಿಸಿದ್ದಾರೆ. ಪುಷ್ಪಾರ್ಚನೆ ಮನಸ್ಸಿನಲ್ಲಿ ಬೇಡಿಕೆ ಇಟ್ಟುಕೊಂಡು ಪುಷ್ಪಾರ್ಚನೆ ಅಂದರೆ ನಾನು ಮುಂದಿನ ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.